ಗ್ಯಾಸ್ ಸಿಲಿಂಡರ್ ಅಭಾವ ಇಂಡಕ್ಷನ್ಗೆ ಬೆಂಗಳೂರಿಗರು ಮೊರೆ ಹೋಗಿದ್ದಾರೆ. ಗ್ಯಾಸ್ ಸ್ಟವ್ಗೆ ಬಾಯ್ ಬಾಯ್ ಹೇಳಿ ಇಂಡಕ್ಷನ್ ಸ್ಟವ್ಗೆ ಹಾಯ್ ಹಾಯ್ ಅಂತ ಇದ್ದಾರೆ. ಕಳೆದ 2 ದಿನಗಳಿಂದ ಬೆಂಗಳೂರಲ್ಲಿ ಇಂಡಕ್ಷನ್ ಸ್ಟವ್ಗೆ ಬೇಡಿಕೆ ಹೆಚ್ಚಾಗಿದೆ. ಹಳ್ಳಿ ಭಾಗಗಳಲ್ಲೂ ಇವಾಗ ಗ್ಯಾಸ್ ಸಿಲಿಂಡರ್ನೇ ಬಳಸ್ತಾರೆ. ಆದರೆ ಒಂದಷ್ಟು ಜನದ ಮನೆಯಲ್ಲಿ ಸೌದೆ ಒಲೆಯ ಆಪ್ಷನ್ ಕೂಡ ಇರುತ್ತೆ. ಆದರೆ ಸಿಟಿಗಳಲ್ಲಿ ಹಾಗಾಗಲ್ಲ, ಬೆಂಗಳೂರಲ್ಲಿ ಹಾಗಾಗೋದಿಲ್ಲ. ಸೊ ಹಾಗಾಗಿ ಯುದ್ಧ ನಿಲ್ಲದ ಹಿನ್ನೆಲೆ ಮುಂಬರುವ ದಿನಗಳಲ್ಲಿ LPGಗೆ ಸಂಕಷ್ಟ ಆಗಬಹುದಾ ಅನ್ನುವಂಥ ನಿಟ್ಟಿನಲ್ಲಿ ಈಗ ಇಂಡಕ್ಷನ್ ಸ್ಟವ್ಗಳಿಗೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಇಂಡಕ್ಷನ್ ಖರೀದಿಗೆ ಜನ ಒಲವು ತೋರಿಸ್ತಾ ಇದ್ದಾರೆ, ವಿಚಾರಣೆ ಮಾಡ್ತಾ ಇದ್ದಾರೆ ಹೆಚ್ಚಿನ ಜನರು ಇದ್ರ ಬಗ್ಗೆ. ಆದರೆ ಸಮ್ಮರ್ ಆಗಿರೋದ್ರಿಂದ ಎಲೆಕ್ಟ್ರಿಸಿಟಿ ಯಾವ ಥರ ಇರುತ್ತೆ ಅನ್ನೋದನ್ನು ಕೂಡ ನೋಡ್ಕೊಳ್ಬೇಕು. ಬಹಳಷ್ಟು ಭಾಗದಲ್ಲಿ ಸಡನ್ನ ಕರೆಂಟ್ ತೆಗೆದುಬಿಡ್ತಾರೆ. ಸೊ ಯಾವುದೇ ಆದರೂ ಸಮಸ್ಯೆನೇ, ಬಟ್ ಬೆಟರ್ ಆಪ್ಷನ್ LPG ಸಿಕ್ಕಿಲ್ಲ ಅಂತಂದರೆ. ನಮ್ಮ ಪ್ರತಿನಿಧಿ ಸುಷ್ಮಿತಾ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. LPG ಅಭಾವ ಹೆಚ್ಚಾಗಿದೆ. ಒಂದು ಕಡೆ ಕಮರ್ಷಿಯಲ್ ಗ್ಯಾಸ್ಗಳು ಸಿಗ್ತಾ ಇಲ್ಲ, ಮತ್ತೊಂದು ಕಡೆಯಲ್ಲಿ ಡೊಮೆಸ್ಟಿಕ್ ಗ್ಯಾಸ್ಗಳು ಸರಿಯಾದ ಸಮಯದಲ್ಲಿ ಸರಬರಾಜು ಆಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಜನರು ಅತ್ಯಗತ್ಯವಾಗಿ ಅಡಿಗೆ ಮಾಡೋದು ಅವಶ್ಯಕವಾಗಿದೆ. ಹೀಗಾಗಿ ಹೆಚ್ಚಾಗಿ ಜನರೆಲ್ಲರೂ ಕೂಡ ಇಂಡಕ್ಷನ್ ನ ಮೊರೆ ಹೋಗ್ತಾ ಇರುವಂತದ್ದು. ಸದ್ಯ ನಾನು ಇವಾಗ ಶೋರೂಮ್ ಒಂದರಲ್ಲಿದ್ದೀನಿ. ಇಲ್ಲೂ ಕೂಡ ನೀವು ಗಮನಿಸ್ತಾ ಇರಬಹುದು, ಸದ್ಯ ಇವಾಗ ಆಲ್ರೆಡಿ ಸ್ಟಾಕ್ಗಳು ಖಾಲಿ ಆಗ್ತಾ ಇದೆ. ಒಂದ್ ರೀತಿಯಲ್ಲಿ ಇದು ವ್ಯಾಪಾರಸ್ಥರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಂಡಕ್ಷನ್ಗಳು ಅತಿ ಹೆಚ್ಚಾಗಿ ಸೇಲ್ಸ್ ಆಗ್ತಿದೆ, ಹಾಗೆ ಅತಿ ಹೆಚ್ಚಾಗಿ ಎನ್ಕ್ವೈರಿಗಳು ಕೂಡ ಬರ್ತಾ ಇರುವಂತದ್ದು ಶೋರೂಮ್ ಗಳಿಗೆ. ಈ ಒಂದು ಇಂಡಕ್ಷನ್ ಗಳೇನಿದೆ ಇದು ಕರೆಂಟ್ ನ ಸಹಾಯದಿಂದ ಅಡಿಗೆ ಮಾಡಬಹುದಾಗಿದೆ. ಇದಕ್ಕೆ LPGಯ ಅವಶ್ಯಕತೆ ಇರೋದಿಲ್ಲ. ಹೀಗಾಗಿ ಏನು ಇವಾಗ ಯುದ್ಧ ಇದೆ, ಈ ಒಂದು ಯುದ್ಧದ ಪರಿಸ್ಥಿತಿಯಲ್ಲಿ ಯಾವಾಗ ಸರಿ ಆಗುತ್ತೆ ಸಿಚುಯೇಷನ್ ಅನ್ನೋದು ಕೂಡ ಗೊತ್ತಿಲ್ಲ. ಸೊ ಹೀಗಾಗಿ ಈಗ ಇರುವಷ್ಟು ಜನರೆಲ್ಲರೂ ಕೂಡ ಇಂಡಕ್ಷನ್ ನ ಮೊರೆ ಹೋಗ್ತಾ ಇರುವಂತಹದ್ದು. ನನ್ ಜೊತೆ ಒಬ್ರು ಈ ಒಂದು ಶೋರೂಮ್ ನಲ್ಲಿ ಇರುವಂತವ್ರು ಇದಾರೆ, ಸಿಬ್ಬಂದಿ. ಅವ್ರನ್ನ ನಾನು ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಒಂದ್ ರೀತಿಯಲ್ಲಿ ನಿಮಗೆ ಖುಷಿ ವಿಚಾರ ಅಂತಾನೆ ಹೇಳ್ಬೋದು, ಇಂಡಕ್ಷನ್ ಗಳು ಜಾಸ್ತಿ ಸೇಲ್ ಆಗ್ತಾ ಇದೆ. ಎಷ್ಟು ಖುಷಿ ಆಗ್ತಿದೆ? ಖುಷಿ ಇದೆ ಮೇಡಮ್. ಆದ್ರೆ ಸ್ಟಾಕಿನ್ ಪ್ರಭಾವ ಇದೆ, ಹಂಗಾಗಿ ಕಸ್ಟಮರ್ ತುಂಬಾ ಎನ್ಕ್ವೈರಿ ಇದೆ. ಓಕೆ, ಎಷ್ಟು ಎನ್ಕ್ವೈರಿಗಳು ಬರ್ತಾ ಇದೆ ಸರ್ ಡೈಲಿ? ತುಂಬಾ ಎನ್ಕ್ವೈರಿ ಬರ್ತಾ ಇದೆ ಮ್ಯಾಮ್. ಅದ್ರ ಸ್ಟಾಕ್ಸ್ ಇಲ್ಲ, ಸ್ಟಾಕ್ ತುಂಬಾ ಕಡಿಮೆ ಇದೆ. ಯಾವ ರೀತಿ ನೀವು ತಲುಪಿಸೋ ಪ್ರಯತ್ನ ಮಾಡ್ತಾ ಇದ್ದೀರಾ ಸರ್? ಸ್ಟಾಕ್ಸ್ ಎಲ್ಲ ನಾವು ಇದು ಬುಕಿಂಗ್ ಎಲ್ಲ ತಗೋತಾ ಇದೀವಿ. ತಗೊಂಡ್ರೆ ನೆಕ್ಸ್ಟ್ ಟೈಮ್ ನಾವು ಇದು ಮಾಡ್ತೀವಿ. ಅಂದ್ರೆ ಒಂದೆರಡು ದಿನದಲ್ಲಿ 2 ದಿನದಲ್ಲಿ ನಾವು ಮತ್ತೆ ಕೊಡ್ತೀವಿ. ಎಷ್ಟು ರೂಪಾಯಿಂದ ಎಷ್ಟು ರೂಪಾಯಿವರೆಗೂ ಸರ್ ಇಂಡಕ್ಷನ್ಸ್ ಗಳಿದೆ? ಸ್ಟಾರ್ಟಿಂಗ್ 2500 ಸ್ಟಾರ್ಟ್ ಆಗುತ್ತೆ, ಅಪ್ ಟು 5000 ತನಕ ಇದೆ. ಅಪ್ ಟು 5000. ಓಕೆ, ಇವಾಗ ಏನಾದ್ರು ರೇಟ್ ಏನಾದ್ರು ಜಾಸ್ತಿ ಆಗಿದ್ಯಾ ಸರ್? ಯಾಕಂತ ಹೇಳಿದ್ರೆ ಜನರು ಜಾಸ್ತಿ ನಿಮ್ನ ಕೇಳ್ತಿರೋದ್ರಿಂದ ಜಾಸ್ತಿ ಏನಾದ್ರು ಮಾಡಿದ್ದೀರಾ? ಇಲ್ಲ, ರೇಟ್ ಏನ್ ಜಾಸ್ತಿ ಇಲ್ಲ. ನಮ್ದೇನು ಡಿಸ್ಕೌಂಟ್ಸ್ ಇಲ್ಲ, ಅದನ್ನೇ ಕೊಡ್ತಾ ಇದೀನಿ. ಇದಿಷ್ಟು ಸಿಬ್ಬಂದಿ ಹೇಳ್ತಾ ಇರುವಂತದ್ದು. ಅಂದ್ರೆ ಇವಾಗ ಅತಿ ಹೆಚ್ಚಾಗಿ ಜನರೆಲ್ಲರೂ ಕೂಡ ಇಂಡಕ್ಷನ್ ನ ಮೊರೆ ಹೋಗ್ತಾ ಇದ್ದಾರೆ. ಕಳೆದ 1 ವಾರಕ್ಕೆ ಹೋಲಿಸಿದ್ರೆ ಈಗ ಇಂಡಕ್ಷನ್ ನ ಸೇಲ್ಸ್ ಏನಿದೆ ಒಂದ್ ರೀತಿಯಲ್ಲಿ ಅತಿ ಹೆಚ್ಚಾಗಿ ಆಗ್ತಾ ಇರುವಂತದ್ದು. ಹೀಗಾಗಿ ಸ್ಟಾಕ್ಸ್ ಗಳು ಕೂಡ ಖಾಲಿ ಆಗ್ತಾ ಇದೆ. ಇರುವಂತಹ ಸ್ಟಾಕ್ಸ್ ಗಳನ್ನ ನಾವು ಜನರಿಗೆ ಕೊಡ್ತಾ ಇದೀವಿ. ಅಕಸ್ಮಾತ್ ಸ್ಟಾಕ್ಸ್ ಖಾಲಿ ಆದ್ರೆ ಅವ್ರ ಹತ್ರ ಬುಕಿಂಗ್ಸ್ ಅನ್ನ ತೆಗೆದುಕೊಂಡು 1-2 ದಿನದಲ್ಲಿ ಅವರಿಗೆ ತಲುಪಿಸುವಂತಹ ಪ್ರಯತ್ನವನ್ನ ನಾವು ಮಾಡ್ತಾ ಇದೀವಿ ಅಂತ ಹೇಳಿ ಸಿಬ್ಬಂದಿ ಹೇಳ್ತಾ ಇರುವಂತದ್ದು. ಕಾದ್ ನೋಡ್ಬೇಕಾಗಿದೆ. ಏನಾದ್ರೂ ಇದೇ ರೀತಿಯಲ್ಲಿ LPGಯ ಅಭಾವ ಉಂಟಾಯ್ತು ಅಂತ ಹೇಳಿದ್ರೆ ಬಹುತೇಕವಾಗಿ, ಅದರಲ್ಲೂ ಕೂಡ ಬೆಂಗಳೂರಲ್ಲಿ ಈಗ ಆಲ್ರೆಡಿ ಕೆಲವೊಂದಿಷ್ಟು ಜನ ಇಂಡಕ್ಷನ್ ನ ಬಳಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಬಹುತೇಕ ಮನೆಗಳಲ್ಲಿ ಈ ಒಂದು ಇಂಡಕ್ಷನ್ ಗಳು ತಮ್ಮ ಜಾಗವನ್ನ ಕನ್ಫರ್ಮ್ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಕ್ಯಾಮರಾ ಪರ್ಸನ್ ಶ್ರೀಹರಿ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.